ಕಿರಣ್ ಬೇಡಿ ಅಂದ್ರೆ ನ್ಯಾಯ, ನೀತಿ, ನಿಷ್ಠೆ, ಕಾನೂನಿಗೆ ಒಂದು ಶಕ್ತಿ, ಧರ್ಮಕ್ಕೆ ಕಿರೀಟ ಅಂತ ಜನ ಇವತ್ತು ನಂಬಿದ್ದಾರೆ. ಅಂಥ ಪವಿತ್ರವಾದ ಸ್ಥಾನದಲ್ಲಿ ನಿಂತು ಹೋರಾಡುವಂತ ನಾನು ಹೇಳಿದ್ರೆ ಎಂಜಲ ಕಾಸ ಕೈ ಚಾಚ್ತಾ ಇದೆಯಲ್ಲ. ಯಾರು ಮಾಡದೇ ಇದ್ದಿದ್ದನ್ನ ನಾನ್ ಮಾಡ್ತಾ ಇದ್ದೀನ? ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನನ್ನ ಹತ್ರನೇ ಅಲ್ಲ, ಬೀದಿಲ್ ಹೋಗ್ತಿರೋ ಭಿಕ್ಷುಕರನ್ನು ಬಿಡದೆ ರೋಲ್ ಕಾಲ್ ಮಾಡ್ತಿರೋದು ನನಗ್ ಚೆನ್ನಾಗ್ ಗೊತ್ತು. ಮುಚ್ಚಬಾಯಿ, ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಿನ್ನ ನಾಳಿಗೆ ಸೀಳ್ಬಿಟ್ಟೇನು. ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನ್ ತಿಳ್ಕೊಂಡಿದೀಯಾ? ನಮ್ಮಂಥ ಕಾವಲುಗಾರರು ನಿಯತ್ನಿಂದ ಕೆಲಸ ಮಾಡ್ತಿರೋದ್ರಿಂದ ಜನ ನೆಮ್ಮದಿಯಿಂದ ನಿದ್ದೆ ಮಾಡ್ತಿರೋದು. ನನ್ನ ಮಗಳು ಸತ್ಳು, ಆದ್ರೆ ಸೋಲಿಲ್ಲ. ಅವಳನ್ನ ಕತ್ತರಿಸಿ ಹಾಕಿದ್ರೆ ಹೊರತು ಯಾರು ಅವಳನ್ನ ಬಗ್ಸೋಕ್ ಆಗ್ಲಿಲ್ಲ. ಸಮಾಜನ ಸ್ವಚ್ಛ ಮಾಡೋ ಅವಳ ಕನಸು, ಅವಳ ಜೊತೆಲಿ ಸಾಯಬಾರ್ದು ಅಂತ ನಾನು ನಿನ್ನನ್ನು ಕರ್ಕೊಂಡ್ಬಂದೆ. ಆದ್ರೆ ನೀನು ನನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಸರ್ವನಾಶ ಮಾಡಿಬಿಟ್ಟಿಲ್ಲೇ, ಸರ್ವನಾಶ ಮಾಡಿಬಿಟ್ಟೆ. ನಿಂದು ಒಳ್ಳೆ ಗೋಳ್ ಕಣಯ್ಯ. ಏನೋ ಒಳ್ಳೆ ಟೈಮ್ ಬಂದಿದೆ, ಒಂದ್ 4 ಕಾಸು ಮಾಡ್ಕೊಳ್ಳೋಣ ಅಂತ ನಾನಿದ್ರೆ ನೀನು ನ್ಯಾಯ, ನೀತಿ, ಧರ್ಮ ಅಂತ ಹೇಳ್ಕೊಂಡು ಒಳ್ಳೆ ಹಳೆ ಅಬ್ಬಯ್ಯನಾಡು ಸಿನಿಮಾ ಡೈಲಾಗ್ ಹೊಡಿತಾ ಇದೀಯ. ನೋಡಯ್ಯ, ಕಾಲಕ್ಕೆ ತಕ್ಕ ಹಾಗೆ ಬದಲಾಗ್ಬೇಕು. ಇಲ್ಲ ಅಂದ್ರೆ ನಿನ್ ಮಗಳ ತರ ನಾನು ಹೊಗೆ ಹಾಕ್ಸ್ಕೋಬೇಕಾಗುತ್ತೆ. ಅಯ್ಯೋ, ನನಗಿದೆಲ್ಲ ಬೇಕಾ? ನಿನಗೆ ಬೇಡದೆ ಇರಬಹುದು, ಆದ್ರೆ ನನಗ್ ಬೇಕು. ಮಗಳು ಸತ್ರು ನಿನಗಿನ್ನೂ ಬುದ್ಧಿ ಬಂದಿಲ್ಲ ಅಂದ್ರೆ ನನ್ನ ಆಸೆ ಈಡೇರ್ಸಕ್ಕಾಗಲ್ಲ ಅಂತ ನಿರೂಪಿಸ್ಬಿಟ್ಟೆ. ಕಿರಣ್ ಬೇಡಿ ಅಂತ ಒಬ್ಬ ಮಗಳಿದ್ಲು, ಅನ್ಯಾಯವಾಗಿ ಅವಳು ಸತ್ತು ಹೋಗ್ಲು ಅಂತ ಜನ ಅನ್ಕೊಂಡ್ರು ಚಿಂತೆ ಇಲ್ಲ. ಆದ್ರೆ ನಿನ್ನಂಥ ಕೆಟ್ಟ ರೂಪದಲ್ಲಿ ನನ್ನ ಮಗಳು ಕಿರಣ್ ಬೇಡಿ ಕೆಟ್ಟ ಹೆಸರು ತಗೊಳ್ಳೋದು ನನಗೆ ಇಷ್ಟ ಇಲ್ಲ. ತೊಲಗು, ತೊಲಗಾಚೆ, ಹೊರಟೋಗು, ಹೊರಟೋಗು. ಆಯ್ತಯ್ಯ, ಅದಕ್ಕೆ ಯಾಕೆ ಒಳ್ಳೆ ವಜ್ರಮುನಿ ತರ ಕೂಗಾಡ್ತಾ ಇದೀಯಾ? ಅಯ್ಯ, ಮಾಯಾ ಬಜಾರ್ ನಾಟಕದಲ್ಲಿ ಆಕ್ಟ್ ಮಾಡಿದ್ದು ಏನು ಇಷ್ಟೊಂದು ಓವರ್ ಆಗಿ ಆಕ್ಟ್ ಮಾಡ್ತಾನೆ? ವಾಹನ ಇಟ್ಕೊಂಡಿದ್ದೀರಾ, ಏನೋ ಗೊತ್ತಾಗೋದಿಲ್ಲ. ಇವನಿಗಂತೂ ತಿರುಪ್ತಿ ತಿಮ್ಮಪ್ಪನೇ ಗತಿ. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಆಟೋ. ನಾನು ಬದುಕಿ ಈ ಭೂಮಿ ಮೇಲೆ ಇನ್ನು ಒಳ್ಳೆ ಕೆಲಸ ಮಾಡಬೇಕು ಅಂತ ಅವನ ಇಚ್ಛೆ ಅನ್ಸುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಅಗೇನ್ ಮೇಡಮ್. ಈ ಮೆಡಿಸಿನ್ಸ್ ತಂದು ಕೊಟ್ಬಿಡಿ. ಓಕೆ ಸರ್. ಸರ್ ಫೀಸು? 100 ರೂಪೀಸ್. ಥ್ಯಾಂಕ್ ಯು ಸರ್. ಬರ್ತೇನೆ. ನಾನು ಇಲ್ಲಿಗೆ ಹೇಗೆ ಬಂದೆ? ನೀವೆಲ್ಲ ಯಾರು? ಮೇಡಮ್, ರೋಡಲ್ಲಿ ನಿಮ್ಗೆ ಆಕ್ಸಿಡೆಂಟ್ ಆಗಿತ್ತು, ನಾನೇ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಯಾಕ್ರವ ಹಾಗೆ ನೋಡ್ತಾ ಇದ್ದೀರಾ? ಈ ಗುಡಿಸಲ್ನ ಗುಡಿ ಮಾಡಿದವ್ರು ನೀವೇ ತಾನೇ? ನೀವ್ ಕಟ್ಟಿದ ದೇವಸ್ಥಾನ ಅವೇನ್ರವ ಇದು? ಕೊಡಕ ತಗೊಳ್ಳಿ. ತಗೊಳ್ಳಿಮ್ಮ. ತಗೊಳ್ಳಿಮ್ಮ. ಈಗ ಸ್ಕೂಲ್ನ ಕಟ್ಕೊಂಡು ಇಡೀ ಏರಿಯಾದಲ್ಲಿ ಎಲ್ರಿಗೂ ಹಾಲ್ ಸಪ್ಲೈ ಮಾಡ್ತಾ ಇದೀವಿ. ನಿಮ್ ದಯೆಯಿಂದ ನಾವು ತುಂಬಾ ಸಂತೋಷವಾಗಿದ್ದೀವಮ್ಮ. ಇವತ್ತು ನಮ್ಮ ಕಾಲೋನಿಯಲ್ಲಿ 2 ಮನೆಯಲ್ಲಿ ನೀವು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದೀವಿ ಮೇಡಮ್. ಬನ್ನಿಮ್ಮ, ನೋಡಿ ಇವತ್ತು ನಮ್ಮ ಕಾಲೋನಿಯಲ್ಲೆಲ್ಲ ಹೆಂಗಸರು ಊದ್ಕಡ್ಡಿ ಮಾಡಿ ಜೀವನ ನಡೆಸ್ತಾ ಇದ್ದಾರೆ. ನಮಸ್ಕಾರ. ಯಾರಿಗೂ ಭಾರ ಆಗದೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ. ಅಲ್ಲಿ ನೋಡಿ, ಹಪ್ಪಳ ಸಂಡಿಗೆ ಎಲ್ಲ ತಯಾರು ಮಾಡಿ ನಾವೇ ಮನೆ ಮನೆಗೂ ಸಪ್ಲೈ ಮಾಡ್ತಾ ಇದ್ದೀವಿ. ಈ ರೀತಿ ಜೀವನ ರೂಪಿಸ್ಕೊಳ್ಳೋದಕ್ಕೆ ನೀವೇ ನಮ್ಮ ಕಾರಣ. ರಾಜಾ. ಏನಕ್ಕ? ನಮಸ್ಕಾರ ಮೇಡಮ್. ಅವತ್ತು ಆಟೋ ಓಡಿಸೋಕೆ ಶುರು ಮಾಡಿದವನು
ಇವತ್ತು 4 ಆಟೋಗಳಿಗೆ ಓನರ್ ಆಗಿದ್ದೀನಿ. ನನ್ನಂತ ಒಬ್ಬ ಚೈನ್ ಕಳ್ಳ ಇವತ್ತು ನಿಯತ್ತಾಗಿ ದುಡಿತಿದ್ದೀನಿ ಅಂದ್ರೆ ಅದಕ್ಕೆ ನೀವೇ ಕಾರಣ ಮೇಡಮ್. ಕೊಲೆ ಸುಲಿಗೆ ಕಳ್ತನನೇ ಉಸಿರಾಗಿಟ್ಕೊಂಡಿದ್ದು ಈ ಕೊಳಗೇರಿ ಜನ ಇಷ್ಟೊಂದು ಬದಲಾಗಿದ್ದಾರೆ ಅಂದ್ರೆ ಅದಕ್ಕೆ ನೀವೇ ಕಾರಣ ತಾಯಿ. ನಿಮ್ಮ ಈ ಸೇವೆ ಹೀಗೆ ನಡೀಲಿ, ಇನ್ನಷ್ಟು ಬಡಾವಣೆಗಳು ಅಪರಾಧಿಗಳು ನಿಮ್ಮಿಂದ ಬದಲಾವಣೆ ಆಗ್ಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೋತೀನಿ ತಾಯಿ. ಯಾಕ್ರಿ ಇಷ್ಟು ಲೇಟು? ಮೈಸೂರಿಂದ ಕೃಷ್ಣಪ್ಪ ಫೋನ್ ಮಾಡಿ. ಅಯ್ಯೋ ಏನಾಯ್ತ್ರಿ? ಕುಡ್ಕೊಂಡ್ ಬಂದಿದ್ದೀರಾ? ಅಂಥದ್ದು ಏನಾಯ್ತ್ರಿ ನಿಮ್ಗೆ? ಶಾರದಾ, ನಿನ್ನ ಹತ್ರ ಒಂದು ಸುಳ್ಳು ಹೇಳ್ಬಿಟ್ಟೆ ಕಡೆ. ನಿಂಗೆ ವಂಚನೆ ಮಾಡ್ಬಿಟ್ಟೆ. ನಿಂಗೆ ನಿಜ ಹೇಳೋ ಧೈರ್ಯ ಸಾಲದೆ ಕುಡಿದ್ಬಿಟ್ಟೆ ಕಡೆ. ಯಾಕ್ರಿ ಏನೇನೋ ಮಾತಾಡ್ತಿದ್ದೀರಾ? ಕುಡಿದ್ರೆ ಧೈರ್ಯ ಬರುತ್ತೆ ಅಂತ ಯಾರು ಹೇಳಿತು? ನಿಂಗೆ ಇವತ್ತೊಂದು ಸತ್ಯ ಹೇಳ್ಬಿಡ್ತೀನಿ ಕಣೆ. ಇವಳು ಇರಳಲ್ಲ, ಇವಳು ನನ್ನ ಮಗಳು ಕಿರಣ್ ಬೇಡಿ. ಕಿರಣ್ ಬೇಡಿ ನೀನ್ ತಿಳ್ಕೊಂಡಾಗೆ ಒಳ್ಳೆಯವಳಲ್ಲ. ಇತ್ತೀಚೆಗೆ ಅಪ್ಪನ ಮಾತು ಕೇಳೋಲ್ಲ, ಬೇಜವಾಬ್ದಾರಿ, ಯಾವಾಗ್ಲೂ ಡ್ಯೂಟಿ ಡ್ಯೂಟಿ ಅಂತಿರ್ತಾಳೆ. ಮಳೆ ಕಡೆ ಗಮನನೇ ಇರೋದಿಲ್ಲ. ನಾನೇನ್ ಮಾಡ್ಲಿ? ತಪ್ಪು ನಂದಲ್ಲ. ನೀವು ಖಾಕಿ, ನಾನು ಖಾಕಿ, ಯೂನಿಫಾರ್ಮ್ ಬಿಚ್ಚಿದ ಮೇಲೆ ಅಮ್ಮನ ಮುದ್ದಿನ ಮಗಳು. ಅಮ್ಮ ನೀನೇ ಹೇಳಮ್ಮ, ಯಾವತ್ತಾದ್ರೂ ನಾನು ನಿನ್ ಮನಸ್ಸು ನೋಯಿಸಿದ್ದೀನ? ಛೇಚೆ, ಅದು ನಿನ್ ಡ್ಯೂಟಿ ಕಣೆ. ಅದಕ್ಕೂ ನಿಮ್ಮಪ್ಪ ಕುಡ್ಕೊಂಡ್ ಬಂದಿರೋದಕ್ಕೂ ಏನ್ ಸಂಬಂಧ? ನಿನ್ ಗಂಡ ಕುಡ್ಕೊಂಡು ಬಂದಿರೋದು ಅದಕ್ಕಲ್ಲ. ಅವ್ರ ಕೈಲಿ ಏನಿದೆ ನೋಡು, ಮೈಸೂರು ಮಲ್ಲಿಗೆ. ಇವತ್ತು ನಿನ್ ವೆಡ್ಡಿಂಗ್ ಆನಿವರ್ಸರಿ. ಏನ್ ಬಾಸ್, ಏನು ಪಾರ್ಟಿ ಜೋರ? ಅರೆ ಬನ್ನಿ ಬಾಸ್, ಹೂ ತಂದಿದ್ದೆ ಉಂಟಂತೆ. ಮುಖ ನೋಡ್ತಾ ಇದ್ದೀರಾ ಮುಡ್ಸಿ? ಅಮ್ಮ ಸ್ವಲ್ಪ ಆ ಕಡೆ ತಿರುಗು. ನಾಚಿಕೆ ನೋಡು, ಅಮ್ಮನಿಗೆ 20 ವರ್ಷ ಕಮ್ಮಿ ಆಗೋಯ್ತು. ಕಿಲಿಕಿಲು. ಈ ಸಂತೋಷದಲ್ಲಿ ನನಗೂ ಊಟ ಹಾಕೋದೇನ್ ಮರ್ತ್ಬಿಟ್ಟಿಯಾ? ಹೋಗಿ ಹುಚ್ಚಿ, ಬನ್ನಿ ಊಟ ಮಾಡಿ. ಅಯ್ಯೋ ನಡೀರಿ ಬಾಸ್. ಪರ್ಸು ಚೈನು ಕದಿಯೋದೇ ದೊಡ್ಡ ಸಾಧನೆ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ನಿಮ್ ಮಗಳು ನನ್ ಕಣ್ ತರಿಸಿದ್ಲು. ಅವಳು ಕಳ್ಳಿನೇ, ಆದ್ರೆ ನಂತರ ಅಲ್ಲ ಸರ್. ಅವಳು ಕದ್ದಿರೋದು ಸಾವಿರಾರು ಜನರ ಮನಸ್ಸನ್ನ. ಕಿರಣ್ ಬೇಡಿ ಎಂಥ ದೊಡ್ಡ ಶಕ್ತಿ ಅಂತ ಇವತ್ತು ನನಗ್ ಗೊತ್ತಾಯ್ತು ಸರ್. ಸರ್, ಇನ್ಮೇಲೆ ಖಂಡಿತ ನಿಮ್ ಮನಸ್ಸು ನೋಯೋ ಹಾಗೆ ನಾನು ನಡ್ಕೊಳ್ಳಲ್ಲ. ನಿಮ್ಮ ಆಸೆ ಪ್ರಕಾರ ನನ್ನಲ್ಲಿ ಕಿರಣ್ ಬೇಡಿ ನನ್ನ ನೋಡ್ತೀರಾ? ನಿಮಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಸರ್. ಯಾವುದೇ ಕಾರಣಕ್ಕೂ ನಿಮ್ಮ ಮಗಳ ಹೆಸರಿಗೆ ಕಳಂಕ ಬರೋ ಹಾಗೆ ನಾನು ನಡ್ಕೊಳ್ಳೋದಿಲ್ಲ ಸರ್. ನನ್ನ ನಂಬಿ ಸರ್. ಸಾರಲ್ಲ ಕಣಮ್ಮ, ನಿಮ್ಮಪ್ಪ ಕಣೆ. ಏನು ಅಪ್ಪಂಗ್ ತುಂಬಾ ಸೇವೆ ಮಾಡ್ತಾ ಇದೀಯಾ? ಯಾಕೆ ನಿಂಗೆ ಹೊಟ್ಟೆ ಕಿಚ್ಚ? ಕೊಡಮ್ಮ. ಕೂತ್ಕೊಳ್ಳ ಅಲ್ಲಿ, ನಾನ್ ತಿನ್ನಿಸ್ತೀನಿ. ಯಾಕಮ್ಮ? ಅಪ್ಪ ಅಮ್ಮನ ಪ್ರೀತಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂತ ಸಂತೋಷ ಆಗ್ತಾ ಇದೆ. ಏನ್ ಹೇಳ್ತಿದೀಯ? ಏನಿಲ್ಲಮ್ಮ, ನಿನ್ ಕೈ ತಿಂದು ತುಂಬಾ ದಿನ ಆಯ್ತಲ್ಲ, ಅದಕ್ಕೆ. ತಿನ್ಸು ತಿನ್ಸು. ಅಯ್ಯೋ ಹುಚ್ಚಿ. ಅಯ್ಯೋ ಮೆಲ್ಲಿಗೆ ಕಣೆ. ಹೇಳಿಲ್ವಾ ಬಂದೇ ಬರ್ತಾರೆ ಅಂತ? ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಮೇಡಮ್ ಸಬ್ ಕುछ ठीक है? ಮೇಡಮ್ ಇನ್ನೊಂದ್ಸರಿ ಮಾಡ್ಲಾ?
ಯಾಕೆ ಲೇಟ್ ಮಾಡ್ಬಿಟ್ರೆ? ನಿಮ್ಗೋಸ್ಕರ ಎಷ್ಟೊತ್ತಿಂದ ಕಾಯ್ತಾ ಇದ್ದೀವಿ ಗೊತ್ತೇ? ಎಲ್ಲ ಕಡೆ ಕಲೆಕ್ಷನ್ ಮಾಡ್ಕೊ ಬರ್ಬೇಕಾದ್ರೆ ಟೈಮ್ ಆಗೇ ಆಯ್ತದೆ. ಎಲ್ರು ಚೆನ್ನಾಗಿದ್ದೀರಾ? ಏನೋ ನಿಮ್ ದಯಿಂದ ಗುಡುಗಿಸ್ತಾ ಇದೀವಿ. ನೀವ್ ಹಿಂಗೆ ಮೇಂಟೈನ್ ಮಾಡ್ಬಿಟ್ರೆ ಮಂತ್ಲಿ ಮಾಮೂಲಿ ಗ್ಯಾರಂಟಿ, ಬಾರ್ಗೇನ್ ಮಾಡೋ ಪ್ರಶ್ನೆನೇ ಇಲ್ಲ. ಏನಂತೀರಪ್ಪ? ನಮ್ ಬೇಡ ಅಂತಾನೆ ಕೊಡೋಣ ಬಿಡು. ನೆಟ್ಕಲಪ್ಪ ಮೇಡಮ್, ಇವ್ರ ಎಲ್ರ ಅಮೌಂಟ್ ಕಲೆಕ್ಟ್ ಮಾಡಿ ಹೆಸರು ಬರ್ಕೊಳ್ಳಿ. ಸರಿ ಮೇಡಮ್. ಯಾರ್ಯಾರು ಏನೇನ್ ತಂದಿದ್ದೀರಾ ಎಲ್ಲ ತಗೊಂಬಂದಿಲ್ಲ ಹಾಕ್ರಪ್ಪ. ನಾನೊಬ್ಳು ಪೊಲೀಸ್ ಆಫೀಸರ್. ನನಗೆ ಇಷ್ಟೆಲ್ಲ ಕೊಡ್ತಿದ್ದೀರಾ ಅಂದ್ರೆ ಇನ್ನು ಬೇರೆಯವ್ರಿಗೆಲ್ಲ ಎಷ್ಟು ಕೊಡ್ತೀರಾ? ಏನ್ ಕಥೆ? ಅಯ್ಯೋ ರೋದನೆ ಮೇಡಮ್, ನಿಮ್ ಡಿಪಾರ್ಟ್ಮೆಂಟ್ ಇಂದ ಹಿಡಿದು ವಿಧಾನಸೌಧದಲ್ಲಿ ಕುಂತು ನಮ್ಮನ್ನಾಳೋ ಮಂತ್ರಿಗಳು ಅವ್ರ ಸುತ್ತಮುತ್ತಿರೋ 100 ಜನ ಚೇಲಾಗಳನ್ನ ಮೇಂಟೈನ್ ಮಾಡ್ಬೇಕು ಮೇಡಮ್. ಇಷ್ಟೊಂದ್ ಜನಕ್ಕೆ ತಿನ್ಸೋದ್ರಿಂದ ನಿಮಗೇನ್ ಸಿಕ್ಕತ್ತೆ? ನಾವ್ ನಮ್ ಕೈಯಿಂದ ಕೊಡ್ತೀವಾ? ಎಲ್ಲ ಕಸ್ಟಮರ್ ತಲೆ ಮೇಲೆ ಎಳಿತೀವಿ. ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ. ಬಿಡಿ. ದಿಲೀಪ್, ಎಸ್ ಮೇಡಮ್. ಇವ್ರನ್ನೆಲ್ಲ ಒಳಗ್ ಹಾಕಿ ಇದನ್ನೇ ಎವಿಡೆನ್ಸ್ ಆಗಿಟ್ಕೊಂಡು ಕೇಸ್ ಫೈಲ್ ಮಾಡಿ. ಏನ್ ಮೇಡಮ್ ಜೋಕ್ ಮಾಡ್ತಿದ್ದೀರಾ? Shut up! ನೀವೇನ್ ಧರ್ಮದ ಕೆಲಸ ಮಾಡ್ತಾ ಇದ್ದೀರಾ? ಮೇಡಮ್, ಇದು ತುಂಬಾ ಅನ್ಯಾಯ. ಮೋಸ ಮಾಡ್ತಾ ಇದೀರಾ ನೀವು. ಏನ್ ಮುಖ ನೋಡ್ತಾ ಇದ್ದೀರಾ? ಒಳಗ್ ಹಾಕಿ ಇವ್ರನ್ನೆಲ್ಲ. ನನ್ ಮಕ್ಳು ಆ ಒಮ್ಮನ್ ಸವಾಸ ಬೇಡ ಅಂತ ಆವತ್ತೇ ನಿಮಗ್ ಬಡ್ಕೊಂಡೆ. ಕೇಳಿದ್ರ ನೀವು? ಇವತ್ತು ನಮ್ ಜುಟ್ಟು ಜನವಾರ ಎಲ್ಲ ಕಿತ್ಕೊಂಡು ಲಾಕಪ್ ಆಗವಳೆ. ಯಾವತ್ತಿದ್ರು ಕಿರಣ್ ಬೇಡಿನೇ ಕಂಡ್ರು.